A very good morning to all my dear viewers. Welcome to my YouTube channel. This is Professor Arun Gede here. In the previous class of company law and administrative subject, I have discussed in brief about meaning and importance of memorandum of association. Let us continue the next part of company law and administrative subject. In today's class, we will like to explain one of the important question in relation with your examination, that is contents of memorandum of association, MOA ಅಂತ ಕರೀತೀವಿ. What is MOA? Memorandum of Association. ಮನವಿ ಪತ್ರದ ಪ್ರಮುಖ ಅಂಶಗಳು ಅಂತ ನಾವಲ್ಲಿ ಕರಿತೀವಿ. ಮನವಿ ಪತ್ರದ ಪ್ರಮುಖ ಅಂಶಗಳು ಕಂಟೆಂಟ್ಸ್ ಅಂತ ಕರಿತೀವಿ ನಾವು. ಕಂಟೆಂಟ್ಸ್ ಅಂದರೆ ಮನವಿ ಪತ್ರದ ಅಂಶಗಳು. ಸೊ ವಾಟ್ ಆರ್ ದ ಕಂಟೆಂಟ್ಸ್ ಆಫ್ ಮೆಮೊರಂಡಮ್? ಫಸ್ಟ್ ವಿ ನೋ ದ ಈಚ್ ಪಾಯಿಂಟ್ಸ್, ದೆನ್ ವಿಲ್ ಎಕ್ಸ್ಪ್ಲೇನ್ ಇನ್ ಡಿಟೇಲ್. ಫಸ್ಟ್ ಕಂಟೆಂಟ್ಸ್ ಆಫ್ ಅ ಮೆಮೊರಂಡಮ್ ಈಸ್ ಕಾಲ್ಡ್ ಆಸ್ ನೇಮ್ ಕ್ಲಾಸ್ ಅಂತ ನಾವಲ್ಲಿ ಕರಿತೀವಿ. ವಾಟ್ ಈಸ್ ಅವರ್ ನೇಮ್ ಕ್ಲಾಸ್? ಹೆಸರಿನ ಕಲಮು ಅಂತ ಕರಿತೀವಿ ನಾವು ಕನ್ನಡ. ವಾಟ್ ಈಸ್ ಅವರ್ ಹೆಸರಿನ ಕಲಮು, ನೇಮ್ ಕ್ಲಾಸ್. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕಾಲ್ಡ್ ಆಸ್ ಸಿಚುವೇಶನ್ ಕ್ಲಾಸ್, ಪ್ರಧಾನ ಕಾರ್ಯಾಲಯದ ಕಲಮು ಅಂತ ಕರಿತೀವಿ. ಸೆಕೆಂಡ್ ಒನ್ ಸಿಚುವೇಶನ್ ಕ್ಲಾಸ್ ಅಂದ್ರೆ ಏನ್ರಿ? ಪ್ರಧಾನ ಕಾರ್ಯಾಲಯದ ಕಲಮು. ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಡೊಮಿಸೈಲ್ ಕ್ಲಾಸ್. ಇದಕ್ಕೆ ಇನ್ನೊಂದು ಹೆಸರದ, ಅದಕ್ಕೆ ಏನಂತ ಕರಿತೀವಿ ನಾವು? ಡೊಮಿಸೈಲ್ ಕ್ಲಾಸ್ ಅಂತ ನಾವಲ್ಲಿ ಕರಿತೀವಿ. ಆ್ಯಂಡ್ ದ ಥರ್ಡ್ ಒನ್ ಈಸ್ ಕಾಲ್ಡ್ ಆಸ್ ಆಬ್ಜೆಕ್ಟ್ ಕ್ಲಾಸ್, ಉದ್ದೇಶದ ಕಲಮು ಅಂತ ನಾವಲ್ಲಿ ಕರಿತೀವಿ. ಥರ್ಡ್ ಒನ್ ಏನ್ರಿ? ಆಬ್ಜೆಕ್ಟ್ ಕ್ಲಾಸ್, ಉದ್ದೇಶದ ಕಲಮು. ಆ್ಯಂಡ್ ಫೋರ್ತ್ ಒನ್ ಈಸ್ ಕಾಲ್ಡ್ ಕ್ಯಾಪಿಟಲ್ ಕ್ಲಾಸ್, ಬಂಡವಾಳದ ಕಲಮು ಅಂತ ನಾವಲ್ಲಿ ಕರಿತೀವಿ. ಸೊ ಕ್ಯಾಪಿಟಲ್ ಕ್ಲಾಸ್ ಅಂದ್ರೆ ಏನ್ರಿ? ಬಂಡವಾಳದ ಕಲಮು. ಆ್ಯಂಡ್ ಫಿಫ್ತ್ ಒನ್ ಈಸ್ ಕಾಲ್ಡ್ ಆಸ್ ಲಯಬಿಲಿಟಿ ಕ್ಲಾಸ್, ಹೊಣೆಗಾರಿಕೆಯ ಕಲಮು ಅಂತ ನಾವಲ್ಲಿ ಕರಿತೀವಿ. ಫಿಫ್ತ್ ಒನ್ ಯಾವುದೈತ್ರಿ? ಹೊಣೆಗಾರಿಕೆಯ ಕಲಮು. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಅಸೋಸಿಯೇಷನ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಕ್ಲಾಸ್, ಸಂಘಟನೆ ಮತ್ತು ವಂತಿಗೆಯ ಕಲಮು ಅಂತ ಕರಿತೀವಿ. ಅಸೋಸಿಯೇಷನ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಕ್ಲಾಸ್ ಅಂದ್ರೆ ಏನ್ರಿ? ಸಂಘಟನೆ ಮತ್ತು ವಂತಿಗೆಯ ಕಲಮು. ಲೆಟ್ ಅಸ್ ಡಿಸ್ಕಸ್ ದ ಫಸ್ಟ್ ಇಂಪಾರ್ಟೆಂಟ್ ಕ್ಲಾಸ್, ದಟ್ ಈಸ್ ನೇಮ್ ಕ್ಲಾಸ್, ಹೆಸರಿನ ಕಲಮು ಅಂತ ನಾವಲ್ಲಿ ಕರಿತೀವಿ. ಸೊ ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ಲಾಸ್ ಆಫ್ ಮೆಮೊರಂಡಮ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಕೇಸ್ ಸ್ಟಡೀಸ್. ಸೊ ವಾಟ್ ದ ನೇಮ್ ಕ್ಲಾಸ್ ಟೆಲ್ಸ್? ಲೆಟ್ ಅಸ್ ಡಿಸ್ಕಸ್. ಹೆಸರಿನ ಕಲಮು ಏನನ್ನು ಹೇಳುತ್ತದೆ ಅನ್ನೋದನ್ನು ನಾವು ಈಗ ನೋಡೋಣ. ಸೊ ಮೆಮೊರಂಡಮ್ ಆಫ್ ಅ ಕಂಪ್ನಿ ಶಾಲ್ ಸ್ಟೇಟ್ ದ ನೇಮ್ ಆಫ್ ಅ ಕಂಪ್ನಿ ವಿತ್ ದ ಲಾಸ್ಟ್ ವರ್ಡ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಕೀ ವರ್ಡ್ಸ್ ಹಿಯರ್, ಲಿಮಿಟೆಡ್ ಇನ್ ಕೇಸ್ ಆಫ್ ಪಬ್ಲಿಕ್ ಕಂಪ್ನಿ, ಪ್ರೈವೇಟ್ ಲಿಮಿಟೆಡ್ ಇನ್ ಕೇಸ್ ಆಫ್ ಪ್ರೈವೇಟ್ ಕಂಪ್ನಿ. ಅಂದರೆ ಏನು ಹೇಳ್ತಾರೆ ಅವರು? ಮನವಿ ಪತ್ರದ ಹೆಸರು ಏನನ್ನು ಸೂಚಿಸುತ್ತದೆ ಅಂದರೆ, ಒಂದು ವೇಳೆ ನೀವು ಪ್ರಾರಂಭಿಸಿದ ಕಂಪ್ನಿ ಖಾಸಗಿ ಕಂಪ್ನಿ ಆಗಿದ್ದರೆ ಕಡ್ಡಾಯವಾಗಿ ಖಾಸಗಿ ನಿಯಮಿತ ಎನ್ನುವ ಪದವನ್ನು ನೀವು ಹೆಸರಿನ ಕೊನೆಗೆ ಬರೆಯಬೇಕು. ಅಂದರೆ ನೀವು ಪ್ರಾರಂಭ ಮಾಡಿದ ಕಂಪ್ನಿ ಖಾಸಗಿ ಕಂಪ್ನಿ ಇತ್ತು ಅಂದ್ರೆ ಏನು ಬರಿಬೇಕ್ರಿ? ಖಾಸಗಿ ನಿಯಮಿತ ಅನ್ನೋದನ್ನು ಬರಿಬೇಕು ನಾವು ಲಾಸ್ಟಿಗೆ ವರ್ಡ್. ಫಾರ್ ಎಕ್ಸಾಂಪಲ್, ಅವಿನಾಶ್ ಪ್ರೈವೇಟ್ ಲಿಮಿಟೆಡ್, ಬಸವರಾಜ್ ಪ್ರೈವೇಟ್ ಲಿಮಿಟೆಡ್, ಚಂದ್ರು ಪ್ರೈವೇಟ್ ಲಿಮಿಟೆಡ್. ಅಂದ್ರೆ ಖಾಸಗಿ ಕಂಪ್ನಿ ಇತ್ತು ಅಂದ್ರೆ ಪ್ರೈವೇಟ್ ಲಿಮಿಟೆಡ್ ವರ್ಡ್ ಲಾಸ್ಟಿಗೆ ಬರಿಬೇಕು ಅಂತ ಹೇಳ್ತಾರೆ ಅವರು. ಒಂದು ವೇಳೆ ಪಬ್ಲಿಕ್ ಕಂಪ್ನಿ ಇತ್ತು ಅಂದರೆ ಏನು? ಪಬ್ಲಿಕ್ ಕಂಪ್ನಿ ಇತ್ತು ಅಂದರೆ ಓನ್ಲಿ ಯು ಹ್ಯಾವ್ ಟು ರೈಟ್ ಲಿಮಿಟೆಡ್ ಅಟ್ ದ ಲಾಸ್ಟ್ ನೇಮ್. ಅಂದರೆ ಹೆಸರಿನ ಕೊನೆಗೆ ಏನನ್ನು ಬರೀಬೇಕ್ರಿ? ಕೇವಲ ನಿಯಮಿತ ಎನ್ನುವ ಪದವನ್ನು ಉಪಯೋಗಿಸಬೇಕು. ಫಾರ್ ಎಕ್ಸಾಂಪಲ್, ಇನ್ಫೋಸಿಸ್ ಲಿಮಿಟೆಡ್, ವಿಪ್ರೋ ಲಿಮಿಟೆಡ್, TCS ಲಿಮಿಟೆಡ್, ACC ಲಿಮಿಟೆಡ್, ಅಂಬುಜಾ ಸಿಮೆಂಟ್ ಲಿಮಿಟೆಡ್, XYZ ಲಿಮಿಟೆಡ್. ದೆರ್ ಆರ್ ಸೋ ಮೆನಿ ಎಕ್ಸಾಂಪಲ್. ಅಂದ್ರೆ ಲಿಮಿಟೆಡ್ ವರ್ಡ್ ಬಂತು ಅಂದ್ರೆ ಲಾಸ್ಟಿಗೆ ಅದು ಯಾವ ಕಂಪ್ನಿ ರೀ? ಪಬ್ಲಿಕ್ ಕಂಪ್ನಿ. ಪ್ರೈವೇಟ್ ಲಿಮಿಟೆಡ್ ಬಂತು ಅಂದರೆ ಯಾವ ಕಂಪ್ನಿ? ಅದು ಪ್ರೈವೇಟ್ ಕಂಪ್ನಿ. ಸೊ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ಕೇಸ್ ಆಫ್ ನೇಮ್ ಕ್ಲಾಸ್ ಈಸ್ ಯು ಶುಡ್ ಯೂಸ್ ದ ವರ್ಡ್ ಪ್ರೈವೇಟ್ ಲಿಮಿಟೆಡ್ ಇಫ್ ಯುವರ್ ಕಂಪ್ನಿ ಇಸ್ ಪ್ರೈವೇಟ್. ಇಫ್ ಯು ಶುಡ್ ಯೂಸ್ ದ ವರ್ಡ್ ಓನ್ಲಿ ಲಿಮಿಟೆಡ್ ಇಫ್ ಯುವರ್ ಕಂಪ್ನಿ ಇಸ್ ಪಬ್ಲಿಕ್ ಕಂಪ್ನಿ. ಒಂದು ವೇಳೆ ಸಾರ್ವಜನಿಕ ಕಂಪ್ನಿ ಇದ್ದರೆ ನಿಯಮಿತ ಎನ್ನುವ ಪದವನ್ನು ಉಪಯೋಗಿಸಬೇಕು. ಒಂದು ವೇಳೆ ಖಾಸಗಿ ಕಂಪ್ನಿ ಆಗಿದ್ದರೆ ಖಾಸಗಿ ನಿಯಮಿತ ಎನ್ನುವ ಪದವನ್ನು ಉಪಯೋಗಿಸಬೇಕು ಅಂತ ನಾವಲ್ಲಿ ಕರಿತೀವಿ. ಆ್ಯಂಡ್ ದ ಸೆಕೆಂಡ್ ಒನ್, ದ ಕಂಪ್ನಿ ಈಸ್ ಫ್ರೀ ಟು ಸೆಲೆಕ್ಟ್ ಎನಿ ನೇಮ್ ಇಟ್ ಲೈಕ್ಸ್, ಬಟ್ ದ ನೇಮ್ ಆಫ್ ಅ ಕಂಪ್ನಿ ಶುಡ್ ನಾಟ್ ಬಿ ಐಡೆಂಟಿಕಲ್ ಟು ಎಕ್ಸಿಸ್ಟಿಂಗ್ ಕಂಪ್ನಿ ವಿಚ್ ಈಸ್ ದೇರ್ ಇನ್ ದ ಮಾರ್ಕೆಟ್. ನೋಡ್ರಿ ಏನು ಹಾಕಿ ಪ್ರಯತ್ನ ಪಟ್ಟಾರೆ ಅವರು. ಯು ಶುಡ್ ನಾಟ್ ಸ್ಟಾರ್ಟ್ ದ ನೇಮ್ ಆಫ್ ಅ ಕಂಪ್ನಿ ವಿಚ್ ಈಸ್ ಆಲ್ರೆಡಿ ಎಕ್ಸಿಸ್ಟೆಡ್ ಇನ್ ದ ಮಾರ್ಕೆಟ್. ದಿಸ್ ಇಸ್ ಅ ಕೀ ವರ್ಡ್ ಹಿಯರ್. ಅಂದರೆ ನೀವು ಪ್ರಾರಂಭ ಮಾಡಬೇಕೆಂದು ಬಯಸಿದ ಕಂಪ್ನಿಯು ಈಗಾಗಲೇ ಮಾರುಕಟ್ಟೆಯಲ್ಲಿ ಅಸ್ತಿತ್ವದಲ್ಲಿರಬಾರದು. ಸೊ ವಾಟ್ ಈಸ್ ಅ ಕೀವರ್ಡ್ ಹಿಯರ್ ಈಸ್ ಐಡೆಂಟಿಕಲ್ ಈಸ್ ಅ ಕೀವರ್ಡ್. ಇದನ್ನು ನೆನಪಿಟ್ಕೋಬೇಕು. ಐಡೆಂಟಿಕಲ್ ಅಂದ್ರೆ ಏನು ರೀ? ಸಿಮಿಲರ್ ಅನ್ನ. ಯು ಶುಡ್ ನಾಟ್ ಸ್ಟಾರ್ಟ್ ದ ಕಂಪ್ನಿ ವಿಚ್ ಈಸ್ ಸಿಮಿಲರ್ ಇನ್ ದ ಮಾರ್ಕೆಟ್. ಸಿಂಪಲ್ ವರ್ಡ್ ಹೆಂಗೆ ನೆನಪಿಟ್ಕೋಬೇಕು ರೀ? ಯು ಶುಡ್ ನಾಟ್ ಸ್ಟಾರ್ಟ್ ದ ಕಂಪ್ನಿ
which is similar in the market, which is already existed in the market. Take for example, BPL company ಐತೆ ಮಾರ್ಕೆಟ್ ಒಳಗೆ, you should not start new BPL company. ಈ ವಿಡಿಯೋಕಾನ್ ಕಂಪ್ನಿ ಐತೆ ಮಾರ್ಕೆಟ್ ಒಳಗೆ, you should not start new ವಿಡಿಯೋಕಾನ್ ಕಂಪ್ನಿ. ಆಮೇಲೆ ಸ್ಯಾಮ್ಸಂಗ್ ಕಂಪ್ನಿ ಐತೆ ಮಾರ್ಕೆಟ್ ಒಳಗೆ, you should not start new ಸ್ಯಾಮ್ಸಂಗ್ ಕಂಪ್ನಿ. ಅಂದರೆ ಏನ್ರಿ, ಈಗಾಗಲೇ ಮಾರುಕಟ್ಟೆಯಲ್ಲಿ ಇದ್ದಂಥ ಕಂಪ್ನಿಗೆ ನಿಮ್ಮ ಕಂಪ್ನಿಯು ಹೋಲಿಕೆ ಆಗಬಾರದು ಅಂತ ನಾವಲ್ಲಿ ಕರಿತೀವಿ. ಒಂದು ವೇಳೆ ಆ ರೀತಿ ಹೆಸರಿಟ್ರಿ ಅಂದರೆ ರಿಜಿಸ್ಟರ್ ನಿಮಗೆ ಪರ್ಮಿಷನನ್ನು ಕೊಡೋದಿಲ್ಲ. ಸೊ ಕಂಪ್ನಿ ಹೆಸರು ಇಡಲಿಕ್ಕೆ ಅವರು ಪರ್ಮಿಷನನ್ನು ಕೊಡೋಂಗಿಲ್ಲ. ಯಾರು ಕೊಡೋಂಗಿಲ್ಲ ರೀ? ರಿಜಿಸ್ಟ್ರಾರ್. ಯಾಕಂದ್ರೆ ಈಗಾಗಲೇ ಮಾರ್ಕೆಟ್ ಒಳಗೆ ಇದರ ಕಾಪಿರೈಟ್ ಆಗತ್ತದ. ಸೊ ಯು ಶುಡ್ ನಾಟ್ ಸ್ಟಾರ್ಟ್ ದ ನೇಮ್ ಆಫ್ ಅ ಕಂಪ್ನಿ ವಿಚ್ ಈಸ್ ಸಿಮಿಲರ್ ಇನ್ ದ ಮಾರ್ಕೆಟ್. ಫಾರ್ ಎಕ್ಸಾಂಪಲ್, ನಿರ್ಮಾ ಕಂಪ್ನಿ ಐತಿ, ಬಟ್ ಯು ಶುಡ್ ನಾಟ್ ಸ್ಟಾರ್ಟ್ ನ್ಯೂ ನಿರ್ಮಾ ಕಂಪ್ನಿ. ಈಗ ನೋಡಿರಿ, ಅದಕ್ಕೆ ಏನು ಮಾಡ್ಯಾರ ಅಂದ್ರೆ ವರ್ಡ್ ಚೇಂಜ್ ಮಾಡ್ತಾರೆ ಅವ್ರು. ಈಗ ನೀಮಾ ಕಂಪ್ನಿನೂ ಮಾರ್ಕೆಟ್ ಒಳಗದ, ನಿರ್ಮಾ ಕಂಪ್ನಿನೂ ಮಾರ್ಕೆಟ್ ಒಳಗದ. ದಿಸ್ ಈಸ್ ಅಲೌಡ್. ಓಕೆ, ಯಾಕಂದ್ರೆ ಇದು ಅವಕಾಶ ಐತಿ. ಯಾಕಂದ್ರೆ ಇದು ಹೆಸರು ಬೇರೆ, ಇದು ಹೆಸರು ಬೇರೆ. ಬಟ್ ನ್ಯೂ ನಿರ್ಮಾ ಅಂತ ಇಡಕ್ಕೆ ಬರೋಂಗಿಲ್ಲ. ಸೊ ಅದೊಂದು ಇಂಪಾರ್ಟೆಂಟ್. ಓಕೆ, ಸೆಕೆಂಡ್ ವರ್ಡ್ ಏನೈತ್ರಿ ಇದು? ಹಂಗಾದ್ರೆ ಯು ಶುಡ್ ನಾಟ್ ಸ್ಟಾರ್ಟ್ ದ ನೇಮ್ ಆಫ್ ಅ ಕಂಪ್ನಿ ವಿಚ್ ಈಸ್ ಸಿಮಿಲರ್. ಆ್ಯಂಡ್ ದ ಥರ್ಡ್ ಒನ್, ನೇಮ್ ಆಫ್ ಅ ಕಂಪ್ನಿ ಶುಡ್ ನಾಟ್ ಮ್ಯಾಚ್ ವಿತ್ ಪೊಲಿಟಿಕಲ್ ಪಾರ್ಟೀಸ್ ಆರ್ ಹೀರೋಸ್. So this is an important word. Your company should not match with political parties. What is the word? Andra like new BJP limited, new Congress limited, new JDS limited, new JDU limited. ಈ ರೀತಿ ಇಡಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಪೊಲಿಟಿಕಲ್ ಪಾರ್ಟಿಗೆ ನಿಮ್ಮ ಕಂಪ್ನಿ ಹೆಸರನ್ನು ಇಡಲು ಬರೋದಿಲ್ಲ. ಇಟ್ ಈಸ್ ನಾಟ್ ಅಲೌಡ್. ಸೊ ಹಂಗಾಗಿ ಕಂಪ್ನಿ ಕಾಯ್ದೆ ಪ್ರಕಾರ ಪೊಲಿಟಿಕಲ್ ಪಾರ್ಟಿ ಅಥವಾ ಹೀರೋಸ್, ಪೊಲಿಟಿಕಲ್ ವ್ಯಕ್ತಿಗಳ ಹೆಸರಲ್ಲೇನು ಕಂಪ್ನಿ ಹೆಸರು ಇಡಕ್ಕೆ ಬರೋಂಗಿಲ್ಲ. ಲೈಕ್ ನ್ಯೂ ವಾಜಪೇಯಿ ಲಿಮಿಟೆಡ್, ನ್ಯೂ ರಾಹುಲ್ ಗಾಂಧಿ ಲಿಮಿಟೆಡ್, ನ್ಯೂ ನರೇಂದ್ರ ಮೋದಿ ಲಿಮಿಟೆಡ್. ಈ ರೀತಿ ಕಂಪ್ನಿ ಹೆಸರನ್ನು ಪೊಲಿಟಿಕಲ್ ವ್ಯಕ್ತಿಗಳ ಹೆಸರು ಜೊತೆಗೆ ಇಡಲು ಬರೋದಿಲ್ಲ ಅಂತ ನಾವಲ್ಲಿ ಹೇಳ್ಬೋದು. ಸೊ ನೆನಪಿಟ್ಕೋಬೇಕು, ಯುವರ್ ನೇಮ್ ಆಫ್ ಅ ಕಂಪ್ನಿ ಶುಡ್ ನಾಟ್ ಮ್ಯಾಚ್ ವಿತ್ ಪೊಲಿಟಿಕಲ್ ಪಾರ್ಟೀಸ್ ಆರ್ ಹೀರೋಸ್. ಅಂದರೆ ರಾಜಕೀಯ ವ್ಯಕ್ತಿಗಳಿಗೆ ಅಥವಾ ರಾಜಕೀಯ ಪಕ್ಷಕ್ಕೆ ನಿಮ್ಮ ಹೆಸರನ್ನು ಸೇರಿಸಿಕೊಂಡು ಇಡಲು ಅವಕಾಶ ಇಲ್ಲ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಫೋರ್ತ್ ಒನ್, ದ ನೇಮ್ ಆಫ್ ಅ ಕಂಪ್ನಿ ಶುಡ್ ಬಿ ಲೈಕ್ಡ್ ಬೈ ಯುವರ್ ಶೇರ್ ಹೋಲ್ಡರ್ಸ್. ಅಂದರೆ ನೀವು ಇಟ್ಟಿರ್ತಕ್ಕಂಥ ಕಂಪ್ನಿ ಹೆಸರು ಯಾರಿಗೆ ಇಷ್ಟ ಆಗ್ಬೇಕ್ರಿ? ಅದು ಷೇರುದಾರರಿಗೆ ಇಷ್ಟ ಆಗೋ ರೀತಿಯಲ್ಲಿ ಇರಬೇಕು. ವೈ? ಬಿಕಾಸ್ ಶೇರ್ ಹೋಲ್ಡರ್ಸ್ ಆರ್ ದ ಓನರ್ಸ್ ಆಫ್ ಅ ಕಂಪ್ನಿ. ಅಲ್ಟಿಮೇಟ್ಲಿ ಓನರ್ ವಿಲ್ ಲೈಕ್ ದ ನೇಮ್, ಓನರ್ ವಿಲ್ ಇನ್ವೆಸ್ಟ್ ದ ಮನಿ. ದ್ಯಾಟ್ಸ್ ವೈ ಯುವರ್ ನೇಮ್ ಶುಡ್ ಬಿ ಮ್ಯಾಚ್ ವಿತ್ ಯುವರ್ ಶೇರ್ ಹೋಲ್ಡರ್ಸ್ ಇಂಟ್ರೆಸ್ಟ್. ಸೊ ಒಂದು ವರ್ಡ್ನಲ್ಲಿ ಹೆಂಗೆ ಹೇಳ್ಬೋದು? ಶೇರ್ ಹೋಲ್ಡರ್ ಇಂಟ್ರೆಸ್ಟ್ ಅನುಕೂಲಕರ ಆಗೋ ರೀತಿಯಲ್ಲಿ ನೀವು ನಿಮ್ಮ ಕಂಪ್ನಿ ಹೆಸರನ್ನು ಇಡಬೇಕು ಅಂತ ಹೇಳ್ತಾರೆ. ಸೊ ನೆನಪಿಟ್ಕೊಳ್ರಿ, ಯುವರ್ ನೇಮ್ ಆಫ್ ಅ ಕಂಪ್ನಿ ಶುಡ್ ಬಿ ಲೈಕ್ಡ್ ಬೈ ಯುವರ್ ಓನರ್ ಆಫ್ ಅ ಕಂಪ್ನಿ. ಹೂ ಆರ್ ದ ಓನರ್ ಆಫ್ ಅ ಕಂಪ್ನಿ? ಶೇರ್ ಹೋಲ್ಡರ್ಸ್ ಆರ್ ದ ಓನರ್ ಆಫ್ ಅ ಕಂಪ್ನಿ. ಷೇರುದಾರರಿಗೆ ಇಷ್ಟ ಆಗೋ ರೀತಿಯಲ್ಲಿ ನಿಮ್ಮ ಕಂಪ್ನಿ ಹೆಸರು ಇರಬೇಕು. ನೆಕ್ಸ್ಟ್ ಪಾಯಿಂಟ್ ಈಸ್, ದ ಕಂಪ್ನಿ ಶುಡ್ ನಾಟ್ ಯೂಸ್ ದ ವರ್ಡ್ ಲೈಕ್ ಕಿಂಗ್, ಕ್ವೀನ್, ಎಂಪರರ್, ಗೌರ್ಮೆಂಟ್ ಬಾಡೀಸ್ ಲೈಕ್ UNO, WHO, ವರ್ಲ್ಡ್ ಬ್ಯಾಂಕ್. ಅಂದರೆ ಏನ್ರಿ, ನೀವು ಕಂಪ್ನಿಯ ಜೊತೆಗೆ ಪ್ರಿಫಿಕ್ಸ್ ಅಥವಾ ಸಫಿಕ್ಸ್ ಇವು ಯಾವುದೂ ಇಟ್ಕೋಬಾರ್ದು. ಯಾವುದ್ರಿ? ಕಿಂಗ್ ಹೆಸರಲ್ಲೇ, ಕ್ವೀನ್ ಹೆಸರಲ್ಲೇ, ಗೌರ್ಮೆಂಟ್ ಹೆಸರಲ್ಲೇ, WHO ಹೆಸರಲ್ಲೇ, ವರ್ಲ್ಡ್ ಬ್ಯಾಂಕ್ ಹೆಸರಲ್ಲೇ ನಿಮ್ಮ ಕಂಪ್ನಿ ಹೆಸರು ಇರಬಾರ್ದು ಅಂತ. ಲೈಕ್ ನ್ಯೂ ವರ್ಲ್ಡ್ ಬ್ಯಾಂಕ್ ಲಿಮಿಟೆಡ್ ಅಥವಾ ನ್ಯೂ WHO ಲಿಮಿಟೆಡ್, ನ್ಯೂ ಕರ್ನಾಟಕ ಲಿಮಿಟೆಡ್, ನ್ಯೂ ಆಂಧ್ರ ಪ್ರದೇಶ್ ಲಿಮಿಟೆಡ್. ಈ ರೀತಿ ನಿಮ್ಮ ಕಂಪ್ನಿ ಹೆಸರು ಇರಬಾರ್ದು ಅಂತ ಹೇಳ್ತಾರೆ ಅವರು. ಸೊ ಕಂಪ್ನಿ ಹೆಸರು ಹೆಂಗಿರಬಾರ್ದು? ಗೌರ್ಮೆಂಟ್ಗೆ ಮ್ಯಾಚ್ ಆಗಬಾರ್ದು, ಕಿಂಗ್ ಆರ್ ಕ್ವೀನ್ಗೆ ಮ್ಯಾಚ್ ಆಗಬಾರ್ದು, ಗೌರ್ಮೆಂಟ್ ಅದರ್ ಬಾಡೀಸ್ಗೆ ಮ್ಯಾಚ್ ಆಗಬಾರ್ದು. ಲೈಕ್ UNO, ಯುನೈಟೆಡ್ ನೇಷನ್ ಆಫ್ ಆರ್ಗನೈಸೇಷನ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆ್ಯಂಡ್ ವರ್ಲ್ಡ್ ಬ್ಯಾಂಕ್. ಸೊ ಇವು ಯಾವಕ್ಕೂ ನಿಮ್ಮ ಕಂಪ್ನಿ ಹೆಸರು ಮ್ಯಾಚ್ ಆಗಬಾರ್ದು. ಆಮೇಲೆ ನೇಮ್ ಆಫ್ ಅ ಕಂಪ್ನಿ ಶುಡ್ ಬಿ ಡಿಸ್ಪ್ಲೇಡ್ ಇನ್ ಫ್ರಂಟ್ ಆಫ್ ಆಫೀಸ್. ನೋಡಿರಿ, ವಾಟ್ ಈಸ್ ದ ವರ್ಡ್? ಇನ್ ಫ್ರಂಟ್ ಆಫ್ ಆಫೀಸ್. ಕಾರ್ಯಾಲಯದ ಎದುರುಗಡೆ, ಅಂದರೆ ನಿಮ್ಮ ಕಚೇರಿಯ ಎದುರುಗಡೆ ನಿಮ್ಮ ಕಂಪ್ನಿ ಹೆಸರನ್ನು ಏನು ಮಾಡ್ಬೇಕ್ರಿ? ಪ್ರದರ್ಶನ ಮಾಡಬೇಕು. ಅಂದ್ರೆ ಜೋತ್ ಬಿಡಬೇಕು ನಿಮ್ಮ ಕಂಪ್ನಿ ಹೆಸರನ್ನು ಹೊರಗಡೆ, ಔಟ್ಸೈಡ ಅದನ್ನು ಫಿಕ್ಸ್ ಮಾಡಬೇಕು. ಕಂಪ್ನಿ ಔಟ್ಸೈಡ ನಿಮ್ಮ ಕಚೇರಿ ಹೆಸರನ್ನು, ವಿಳಾಸವನ್ನು ಏನು ಮಾಡ್ಬೇಕು ರೀ? ಫಿಕ್ಸ್ ಮಾಡಬೇಕು. ಯು ಶುಡ್ ಬಿ ಡಿಸ್ಪ್ಲೇಡ್ ಯುವರ್ ನೇಮ್ ಆಫ್ ಅ ಕಂಪ್ನಿ ಇನ್ ಫ್ರಂಟ್ ಆಫ್ ಆಫೀಸ್. ಸೊ ದ ನೆಕ್ಸ್ಟ್ ಪಾಯಿಂಟ್ ಈಸ್, ದ ಕಂಪ್ನಿ ನೇಮ್ ಶುಡ್ ಬಿ ಫಿಲ್ಡ್ ವಿತ್ ನೇಮ್ ಅವೈಲೇಬಲ್ ಫಾರ್ಮ್. ದಿಸ್ ಈಸ್ ಇಂಪಾರ್ಟೆಂಟ್ ವರ್ಡ್. ನೇಮ್ ಅವೈಲೇಬಲ್ ಫಾರ್ಮನ್ನು ತುಂಬಿಕೊಡ್ಬೇಕು. ಅಂದರೆ ಏನು ರೀ? ಹೆಸರನ್ನು ಭರ್ತಿ ಮಾಡುವ ಅರ್ಜಿ ಅಂತ ಇರ್ತೈತೆ ಒಂದು. ಸೊ ಆ ಅರ್ಜಿ ಒಳಗೆ ನಿಮ್ಮ ಹೆಸರನ್ನು ತುಂಬಿ ನೀವು ಯಾರಿಗೆ ಕಳಿಸ್ಕೊಡ್ಬೇಕು ರೀ? ರಿಜಿಸ್ಟ್ರಾರ್ಗೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ವರ್ಡ್. ಅಟ್ ಲೀಸ್ಟ್ 3 ನೇಮ್ ಶುಡ್ ಬಿ ಸೆಂಟ್ ಟು ರಿಜಿಸ್ಟ್ರಾರ್. ವಾಟ್ ಯು ವಾಂಟ್ ಟು ಫಿಕ್ಸ್ ದ ನೇಮ್ ಆಫ್ ಕಂಪ್ನಿ ಟು ಯುವರ್ ಕಂಪ್ನಿ. ನಿಮ್ಮ ಕಂಪ್ನಿಗೆ ಏನು ಹೆಸರು ಇಡಬೇಕಂತ ಮಾಡಿರ್ತೀರಿ, 3 ಪ್ರಮುಖವಾದ ಹೆಸರನ್ನು ಸೂಚಿಸಿ
ಅದರಲ್ಲಿ ತುಂಬಿ ಅರ್ಜಿಯನ್ನು ಕಳಿಸ್ಕೊಡ್ಬೇಕು. ಯಾರಿಗೆ ಕಳಿಸ್ಕೊಡ್ಬೇಕು ರೀ? ರಿಜಿಸ್ಟ್ರಾರ್ಗೆ, ನೋಂದಾವಣಾಧಿಕಾರಿಗೆ. ಯಾಕೆ ಕಳಿಸ್ಕೊಡ್ಬೇಕು ಅಂದ್ರೆ ರಿಜಿಸ್ಟ್ರಾರ್ ಈಸ್ ಗೋಯಿಂಗ್ ಟು ದ ಫೈನಲ್ ಅಥಾರಿಟಿ ಟು ಫಿಕ್ಸ್ ದ ನೇಮ್ ಆಫ್ ಅ ಕಂಪ್ನಿ. ದ್ಯಾಟ್ಸ್ ವೈ ಯು ಆರ್ ಸಪೋಸ್ ಟು ಸೆಂಡ್ ನೇಮ್ ಟು ರಿಜಿಸ್ಟ್ರಾರ್. ನೋಂದಾವಣಾಧಿಕಾರಿಗೆ ನಿಮ್ಮ ಕಂಪ್ನಿ ಹೆಸರನ್ನು ನೀವು ಕಳಿಸ್ಬೇಕು. ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಈಸ್ ನೇಮ್ ಆಫ್ ಅ ಕಂಪ್ನಿ ಈಸ್ ವೆರಿಫೈಡ್ ಬೈ ದ ರಿಜಿಸ್ಟ್ರಾರ್ ಆಫ್ಟರ್ ಬೇಸಿಕ್ ರಿಕ್ವೈರ್ಮೆಂಟ್ ಲೈಕ್ ಫೀಸ್, ವೆದರ್ he should check whether the name is available or not. ಅಂದರೆ ನೀವು ಇಟ್ಟಿರ್ತಕ್ಕಂಥ ಹೆಸರು ಮಾರ್ಕೆಟ್ ಒಳಗೆ ಈಗಾಗಲೇ ಐತೋ ಇಲ್ಲೋ ಅಂತ ಚೆಕ್ ಮಾಡ್ತಾನೆ ನಾವು. ಯಾರು ಚೆಕ್ ಮಾಡ್ತಾರೆ? ರಿಜಿಸ್ಟ್ರಾರ್. ಒಂದು ವೇಳೆ ನೇಮ್ ಇತ್ತು ಅಂದ್ರೆ ನೀವು ಇಟ್ಟಿರ್ತಕ್ಕಂಥ ಕಂಪ್ನಿ ಮಾರ್ಕೆಟ್ ಒಳಗೆ he insist you to change your name of company again. ಅಂದ್ರೆ ನೀವು 3 ಹೆಸರು ತುಂಬ ಕಳಿಸಿರ್ತೀರಿ. ಒಂದು ವೇಳೆ 3 ಹೆಸರು ಮ್ಯಾಚ್ ಆದವು ಅಂದ್ರೆ ಮತ್ತೆ ಹೊಳೆ ನೀವು ರೀಸೆಂಡ್ ಮಾಡಬೇಕಾಗತ್ತೆ ನೇಮ್ ಆಫ್ ಕಂಪ್ನಿ. ಯಾಕಂದರೆ 3 ಹೆಸರು ಇಡೋಕೆ ಬರೋಂಗಿಲ್ಲ. ಯಾಕಂದ್ರೆ ರಿಜಿಸ್ಟರ್ ಅದಕ್ಕೆ ಅವಕಾಶವನ್ನು ಕೊಡೋದೇ ಇಲ್ಲ. ಯಾಕಂದರೆ ನೀವು ಸ್ಟಾರ್ಟ್ ಮಾಡಬೇಕಂತ ಕಂಪ್ನಿ ಈಗಾಗಲೇ ಇರ್ತಕ್ಕಂಥ ಕಂಪ್ನಿಗೆ ಅದು ಮ್ಯಾಚ್ ಆಗಬಾರ್ದು. ಹಾಗಾಗಿ ನೀವು ಹೊಸ ಕಂಪ್ನಿ ಹೆಸರನ್ನೇ ಇಡಬೇಕು. ಸೊ ಹಂಗಾಗಿ ರಿಜಿಸ್ಟರ್ ಏನು ಮಾಡ್ತಾನೆ ರೀ? ಚೆಕ್ ಮಾಡ್ತಾನೆ ನಾವು. ಈ ಹ್ಯಾಸ್ ಟು ಚೆಕ್ ವೆದರ್ ಇಟ್ ಈಸ್ ದೇರ್ ಆರ್ ನಾಟ್. ಆಮೇಲೆ ನೆಕ್ಸ್ಟ್, ಇಟ್ ಈಸ್ ಮ್ಯಾಂಡೇಟರಿ ಟು ಮೆನ್ಷನ್ ದ ನೇಮ್ ಆಫ್ ಕಂಪ್ನಿ ವೈಲ್ ಡ್ರಾಫ್ಟಿಂಗ್ ದ ಮೆಮೊರಂಡಮ್. ಅಂದರೆ ಏನು ಹೇಳ್ತಾರೆ ಅವರು? ಮನವಿ ಪತ್ರವನ್ನು ತಯಾರಿಸುವ ಸಂದರ್ಭದಲ್ಲಿ ನಾವು ಏನು ಮಾಡ್ಬೇಕ್ರಿ? ಕಂಪ್ನಿ ಹೆಸರನ್ನು ಬರೀಬೇಕು, ಮೆನ್ಷನ್ ಮಾಡಬೇಕು. ಇದು ಕಡ್ಡಾಯ ಅಂತ. ಡ್ರಾಫ್ಟ್ ಮಾಡುವಾಗ ಮೆಮೊರಂಡಮ್ ಒಳಗೆ ನೀವು ಕಂಪ್ನಿ ಹೆಸರನ್ನು ಬರೀಬೇಕು. ಆಮೇಲೆ ಯು ಶುಡ್ ಚೂಸ್ ದ ನೇಮ್ ಆಫ್ ಅ ಕಂಪ್ನಿ ವಿಚ್ ಈಸ್ ಎಕ್ಸಾಕ್ಟ್ಲಿ ಸೇಮ್ ಅಪ್ರೂವ್ಡ್ ಬೈ ರಿಜಿಸ್ಟ್ರಾರ್. ಅಂದರೆ ನೀವು ಇಟ್ಟಿರ್ತಕ್ಕಂಥ ಕಂಪ್ನಿ ಹೆಸರಿಗೂ ರಿಜಿಸ್ಟ್ರಾರ್ ಅಪ್ರೂವ್ ಮಾಡಿದಂಥ ಹೆಸರಿಗೂ ಎರಡೂ ಡಿಸಿಮಿಲರ್ ಆಗಬಾರ್ದು, ಸಿಮಿಲರ್ ಆಗಬೇಕು ಅಂತ ಹೇಳ್ತಾರೆ ಅವರು. ಸೊ ರಿಜಿಸ್ಟ್ರಾರ್ ಏನು ಹೇಳ್ತಾನೆ ಅದೇ ಕಂಪ್ನಿ ಹೆಸರನ್ನು ನೀವು ಕೂಡ ಇಡಬೇಕು ಅಂತ ಹೇಳ್ತಾರೆ. ಸೊ ದೀಸ್ ಆರ್ ದ ನೇಮ್ ಕ್ಲಾಸ್. ಅಂದರೆ ಇದಕ್ಕೆ ನಾವೇನಂತ ಕರಿತೀವಿ? ಹೆಸರಿನ ಕಲಮು ಅಂತ. ಸೊ ಇಲ್ಲಿ ಏನೇನು ನೆನಪಿಟ್ಕೋಬೇಕು? ಐ ವಿಲ್ ರಿಪೀಟ್ ವಿದಿನ್ 1 minute. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಕೀವರ್ಡ್ಸ್. ಫಸ್ಟ್ ಕೀವರ್ಡ್ ಈಸ್ ಪ್ರೈವೇಟ್ ಲಿಮಿಟೆಡ್. ಪ್ರೈವೇಟ್ ಲಿಮಿಟೆಡ್ ಲಾಸ್ಟಿಗೆ ಬರೀಬೇಕು. ಯಾರು ಬರೀಬೇಕು ರೀ? ನಿಮ್ಮ ಕಂಪ್ನಿ ಪ್ರೈವೇಟ್ ಇತ್ತಂದರೆ ಯು ಹ್ಯಾವ್ ಟು ರೈಟ್ ಪ್ರೈವೇಟ್ ಲಿಮಿಟೆಡ್ ಅಟ್ ಲಾಸ್ಟ್. ದಿಸ್ ಈಸ್ ಫಸ್ಟ್ keyword. Then limited. If your name of a company is public, you should use the word limited at last. ನೋಡಿ ಎರಡು ಕೀವರ್ಡ್ ಅದು. ಪ್ರೈವೇಟ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ರೆ ಪ್ರೈವೇಟ್ ಲಿಮಿಟೆಡ್ ಅಂತ ಲಾಸ್ಟಿಗೆ ಬರೀಬೇಕು. ಪಬ್ಲಿಕ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ರೆ ಲಿಮಿಟೆಡ್ ಅಂತ ಬರೀಬೇಕು. ನೆಕ್ಸ್ಟ್ ಕೀವರ್ಡ್ ಈಸ್ ಯು ಶುಡ್ ನಾಟ್ ಐಡೆಂಟಿಕಲ್. ಈ ವರ್ಡ್ ನೆನಪಿಟ್ಕೊರೆ, ಐಡೆಂಟಿಕಲ್, ಸಿಮಿಲರ್. ಇದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಯುವರ್ ನೇಮ್ ಶುಡ್ ನಾಟ್ ಬಿ ಐಡೆಂಟಿಕಲ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೀವು ಇಟ್ಟಿರ್ತಕ್ಕಂಥ ಕಂಪ್ನಿ ಹೆಸರು ಒಂದೇ ಇರಬಾರ್ದು. ಈಗಾಗಲೇ ಮಾರುಕಟ್ಟೆಯಲ್ಲಿದ್ದಂಥ ಕಂಪ್ನಿ ಒಂದೇ ಇರಬಾರ್ದು. ಮ್ಯಾಚ್, ಐಡೆಂಟಿಕಲ್ ಅಥವಾ ಮ್ಯಾಚ್ ಯಾವುದಾರ ವರ್ಡ್ ನೆನಪಿಟ್ಕೊಡಿ. ಈಗಾಗಲೇ ಇರ್ತಕ್ಕಂಥ ಕಂಪ್ನಿಗೆ ಮ್ಯಾಚ್ ಆಗಬಾರ್ದು. ಥರ್ಡ್ ಕೀವರ್ಡ್ ಈಸ್ ಪೊಲಿಟಿಕಲ್ ಪಾರ್ಟೀಸ್ ಆರ್ ಹೀರೋಸ್. ಅಂದರೆ ನೀವು ಇಟ್ಟಿರ್ತಕ್ಕಂಥ ಕಂಪ್ನಿ ಹೆಸರು ರಾಜಕೀಯ ವ್ಯಕ್ತಿಗಳಿಗೆ ಅಥವಾ ರಾಜಕೀಯ ಪಕ್ಷಕ್ಕೆ ಹೋಲಿಕೆ ಆಗಬಾರ್ದು. ಪೊಲಿಟಿಕಲ್ ಪಾರ್ಟಿ ಆರ್ ಹೀರೋಸ್. ನೆಕ್ಸ್ಟ್ ಕೀವರ್ಡ್ ಈಸ್ ಶೇರ್ ಹೋಲ್ಡರ್. ಏನು ಶೇರ್ ಹೋಲ್ಡರ್? ಯುವರ್ ನೇಮ್ ಶುಡ್ ಬಿ ಲೈಕ್ಡ್ ಬೈ ಯುವರ್ ಶೇರ್ ಹೋಲ್ಡರ್. ನಿಮ್ಮ ಕಂಪ್ನಿ ಹೆಸರನ್ನು ಯಾರು ಲೈಕ್ ಮಾಡ್ಬೇಕ್ರಿ? ಶೇರ್ ಹೋಲ್ಡರ್. ನೆಕ್ಸ್ಟ್ ಕೀವರ್ಡ್ ಈಸ್ ಕಿಂಗ್, ಕ್ವೀನ್, ಗೌರ್ಮೆಂಟ್ ಆ್ಯಂಡ್ ಏಜೆನ್ಸೀಸ್. ಇವೆಲ್ಲ ಕೀವರ್ಡ್. ಅಂದ್ರೆ ನಿಮ್ಮ ಕಂಪ್ನಿ ಕ್ವೀನ್ಗೆ ಹೋಲಿಕೆ ಆಗಬಾರ್ದು, ಕಿಂಗ್ಗೆ ಹೋಲಿಕೆ ಆಗಬಾರ್ದು, ಗೌರ್ಮೆಂಟ್ ಬಾಡೀಸ್ಗೆ ಹೋಲಿಕೆ ಆಗಬಾರ್ದು, ಸರ್ಕಾರಿ ಸಂಸ್ಥೆಗಳಿಗೆ ಲೈಕ್ WHO, ವರ್ಲ್ಡ್ ಬ್ಯಾಂಕ್. ಆಮೇಲೆ ನೆಕ್ಸ್ಟ್ ಕೀವರ್ಡ್ ಈಸ್ ಆಫೀಸ್. ಅಂದರೆ ಕಂಪ್ನಿ ಹೆಸರನ್ನು ಎಲ್ಲಿ ಬರಿಬೇಕ್ರಿ? ಇನ್ ಫ್ರಂಟ್ ಆಫ್ ಆಫೀಸ್, ಕಾರ್ಯಾಲಯದ ಎದುರುಗಡೆ ನೀವು ಬರಿಬೇಕು. ನೆಕ್ಸ್ಟ್ ಕೀವರ್ಡ್ ಈಸ್ ನೇಮ್ ಅವೈಲೇಬಲ್ ಫಾರ್ಮ್. ಹೆಸರಿನ ಅರ್ಜಿ ಅಂತ ಕರೀತು. ಸೊ ಈ ಹೆಸರಿನ ಅರ್ಜಿನ ಯಾರಿಗೆ ಕಳಿಸ್ಕೊಡ್ಬೇಕ್ರಿ? ROC, ರಿಜಿಸ್ಟರ್ ಆಫ್ ಕಂಪ್ನಿ. ನೆನಪಿಟ್ಕೊಳ್ಳಿ, ROC ಅಂದ್ರೆ ಏನು ರೀ? ರಿಜಿಸ್ಟರ್ ಆಫ್ ಕಂಪ್ನಿ. ನೋಂದಾವಣಾಧಿಕಾರಿಗೆ ಕಳಿಸ್ಕೊಡ್ಬೇಕು ನೇಮ್ ಅವೈಲೇಬಲ್ ಫಾರ್ಮ್. ಎಷ್ಟು ಕಳಿಸ್ಕೊಡ್ಬೇಕು ಅಂದ್ರೆ ಆನ್ಸರ್ 3 ನೇಮ್. ಒಂದು ವೇಳೆ 3 ಸೇಮ್ ಇದ್ದು ಅಂದರೆ ರಿಜಿಸ್ಟರ್ ಏನು ಮಾಡ್ತಾನೆ? ಚೇಂಜ್ ಮಾಡ ಅಂತ ಹೇಳ್ತಾನೆ. ಸೊ ದೀಸ್ ಆರ್ ಆಲ್ keywords in relation with name clause. Thanks for watching the video. Remaining part will be discussed in next.